ಈ ಸುದ್ದಿಯನ್ನು ನೀವು ಲುಮಿನೋಸ್ ಸ್ಟುಡಿಯೋದಿಂದ ನೋಡ್ತಾ ಇದ್ದೀರಿ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಕಳೆದ ಬಾರಿ BJP 25 ಗೆದ್ದಿತ್ತು, ಕಾಂಗ್ರೆಸ್ 1 ಗೆದ್ದಿತ್ತು, JDS 1 ಗೆದ್ದಿತ್ತು, ಪ್ರಜ್ವಲ್ ರೇವಣ್ಣ ಆ್ಯಂಡ್ 1 ಸುಮಲತಾ ಅಂಬರೀಶ್. ಈ ಬಾರಿ ಎಷ್ಟು ಬರ್ಬೋದು? BJP ಹೇಳುತ್ತೆ 28ಕ್ಕೆ 28 ಬರ್ತೀವಿ. ಸಾಧ್ಯನಾ? ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಅಚ್ಚರಿ ಖುಷಿ ಏನಪ್ಪ ಅಂತಂದರೆ, ನಾವು ಅಂದರೆ ಒಂದು ಆಂತರಿಕ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ 14 ಗೆಲ್ಲತ್ತಂತೆ, BJP ಹೇಳ್ತಾ ಇದೆ 18 ಗೆಲ್ತೀವಿ ಅಂತೇಳಿ. ಏನೇ ಇದ್ದಿರ್ಬೋದು, ಆದರೆ ಆಡಳಿತ ಪಕ್ಷ ಇರೋದು ಕಾಂಗ್ರೆಸ್. ಒಂದು ವೇಳೆ 14 ಬಂದರು ಅಥವಾ 10 ಬಂದರು ಅಥವಾ ಏನು ಬರದೇ ಇದ್ದರೂ ಕೂಡ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಏನು? ಒಳ್ಳೆ ಫಲಿತಾಂಶ ಬಂದರೆ ಸಾಕು, ಇನ್ನು ನಮ್ಮ ಕೊಡಿ ಅಂತ. ಒಳ್ಳೆ ಫಲಿತಾಂಶ ಬರದೇ ಇದ್ದರೆ ನೀವು ತಂದಿಲ್ಲ ನಮ್ಮ ಕೊಡಿ ಅಂತೇಳಿ. ಏನು? ಸಚಿವ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ ಅಂತೆ. ಹಾಗಿದ್ದರೆ ಯಾರು ಒಳಗೋಗ್ತಾರೆ, ಯಾರು ಹೊರಗೆ ಬರ್ತಾರೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರನ್ನೆಲ್ಲ ಮಂತ್ರಿಯಾಗಿ ನೋಡಬೇಕಾಗತ್ತೆ, ಯಾರನ್ನೆಲ್ಲ ಮಾಜಿ ಮಂತ್ರಿಯಾಗಿ ನೋಡಬೇಕಾಗತ್ತೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬೀಳಲು 8 ದಿನ ಬಾಕಿ ಇದೆ. ಫಲಿತಾಂಶದ ಮೇಲೆ ಇಡೀ ದೇಶದ ಕಣ್ಣಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟು ಸ್ಥಾನವನ್ನ ಗೆಲ್ಲದಿದ್ರೆ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಅಂತೂ ಎಲ್ಲ ಊಹಾಪೋಹಗಳನ್ನ ಅಲ್ಲಗೆಳೆದಿದ್ದಾರೆ. ಆದ್ರೆ ಅಶೋಕ್ ಪಠಣ್ ಮಾತ್ರ ಸಚಿವ ಸಂಪುಟ ಬದಲಾವಣೆ ಸಾಧ್ಯತೆ ಇದೆ ಅಂತಾರೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಗೊತ್ತಿಲ್ಲ. ಅವ್ರು ಏನು ಡಿಸಿಷನ್ ನಾವು ಅದರ ಬದ್ಧವಾಗಿರ್ತೀವಿ. ಕೆಲಸ ಮಾಡ್ತಾ ಇಲ್ವೋ ಅದನ್ನ CM ಆಗಲಿ, ಸಿದ್ದರಾಮಯ್ಯ ಅವರಾಗಲಿ, ಉಪಮಂತ್ರಿ DK ಶಿವಕುಮಾರ್ ಆಗಲಿ, ಹೈಕಮಾಂಡ್ ಅವ್ರು ನೋಡಿ ಅವರು ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ, ನಾವು ಹೇಳಬಾರ್ದು. ಯಾರ್ಯಾರು ಕೆಲಸ ಮಾಡಿದ್ರೆ ನಾವು ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವ್ರ ಪ್ರಕಾರ ನಡೀತದೆ. ಅಂತ ಸಚಿವರನ್ನು ಕೈ ಬಿಟ್ಟು ಮತ್ತೊಬ್ಬ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಲ್ಲ ಸರ್? ಕೊಡ್ಬೋದು, 100%. ಹಂಗೇನಾರು ಅವ್ರು ಡ್ರಾಪ್ ಮಾಡೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೊಟ್ಟೆ ಕೊಡ್ತಾರೆ, ಬೇರೆ ಅವಕಾಶ ಫಿಲಪ್ ಮಾಡಲೇಬೇಕಲ್ಲ ಬ್ಲಾಂಕ್ನ. ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿ ಸಂಪುಟ ಸರ್ಜರಿ ಮಾಡೋ ಸಾಧ್ಯತೆ ಇದೆಯಂತೆ. ನಿರೀಕ್ಷಿತ ಫಲಿತಾಂಶ ಬಾರದಿದ್ರೆ ಏನ್ ಮಾಡಬೇಕು, ನಿರೀಕ್ಷಿತ ಫಲಿತಾಂಶ ಬಂದ್ರೆ ಏನ್ ಮಾಡಬೇಕು ಅಂತ ಚರ್ಚೆ ಕೂಡ ಶುರುವಾಗಿದೆ. ಅದರಲ್ಲೂ ಮೊದಲ ಹಂತದಲ್ಲಿ 4 ಸಚಿವರನ್ನ ಕೈಬಿಡಲು ಚಿಂತನೆ ನಡೆಸಿದ್ದು, ಹೊಸ ಮುಖಗಳಿಗೆ ಮಣೆ ಹಾಕುವ ತೀರ್ಮಾನಕ್ಕೆ ಬರಲಾಗಿದೆಯಂತೆ. ಜೊತೆಗೆ ಯಾರನ್ನೇ ಸಂಪುಟದಿಂದ ಕೈಬಿಟ್ಟರೂ ಗೊಂದಲ ಆಗದಂತೆ ನೋಡ್ಕೊಳ್ಬೇಕು ಎಂಬ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಲೋಕಸಭಾ ಚುನಾವಣೆ ಫಲಿತಾಂಶ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಲಿದೆ. ಅದರಲ್ಲೂ ಸರ್ಕಾರದಲ್ಲಿ ಬದಲಾವಣೆಗೆ ಕಾರಣವಾಗೋ ನಿರೀಕ್ಷೆ ದಟ್ಟವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.